ಚೆಕ್ ಮಾಡಿ. ಮಳೆಗಾಲಕ್ಕೆ ತುಂಬಾನೇ ಯೂಸ್ಫುಲ್ ಆಗೋ ಪ್ರಾಡಕ್ಟ್ ತಂದಿದ್ದೀನಿ. ಈ ಪ್ರಾಡಕ್ಟ್ ಅಂತೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ತುಂಬಾನೇ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ಹಾಗೇನೆ ತುಂಬಾನೇ ಚಿಕ್ಕದಾಗಿ ಕೂಡ ಇದೆ. ಬಟ್ ನೋಡೋದಕ್ಕೆ ಚಿಕ್ಕದಾಗಿರಬಹುದು, ಓಪನ್ ಮಾಡಿದಾಗ ತುಂಬಾನೇ ದೊಡ್ಡದಾಗಿ ಆಗುತ್ತೆ. ಏನ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಮತ್ತೆ ಈ ಪ್ರಾಡಕ್ಟ್ನ ಲಿಂಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ತಾ ಇರಬಹುದು, ಬಾಕ್ಸ್ ಓಪನ್ ಮಾಡಿದ್ರೆ ಒಂದು ಕ್ಯಾಪ್ಸೂಲ್ ಇದೆ, ದೊಡ್ಡದಾಗಿರೋ ಕ್ಯಾಪ್ಸೂಲ್. ಇದೇನಪ್ಪ ಅಂತ ನೀವು ಟೆನ್ಷನ್ ಮಾಡ್ಕೊಳ್ತಾ ಇರಬಹುದು. ಎಷ್ಟಿದೆ ಅಂತ ಲೆಂತ್ ನೀವು ನೋಡೋದಾದ್ರೆ ನೋಡಿ, ಇಷ್ಟೇ ಚಿಕ್ಕದಾಗಿದೆ. ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಓಕೆ, ಮೊಬೈಲ್ಗಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಸೊ ಇಷ್ಟೇನೆ ಲೆಂತ್ ಇರುವಂಥದ್ದು. ಬಟ್ ಇದು ತುಂಬಾನೇ ಉಪಯೋಗ. ಹೆಂಗೆ ಅಂತ ಹೇಳಿದ್ರೆ, ಇವಾಗ ಕ್ಯಾಪ್ಸೂಲ್ ಅನ್ನು ಹೊರಗಡೆ ತೆಗಿತಾ ಇದ್ದೀನಿ, ನೋಡ್ತಾ ಇರಬಹುದು. ತುಂಬಾನೇ ಚಿಕ್ಕದಾಗಿದೆ. ಓಪನ್ ಮಾಡಿದ್ರೆ ಇದ್ರೊಳಗಡೆ ಇನ್ನೂ ಚಿಕ್ಕದಾಗಿರುವಂತಹ ಒಂದು ಛತ್ರಿ ಇದೆ. ಇಷ್ಟೇ ನೋಡಿ, ಒಂದ್ ಕೈನಷ್ಟಿದೆ. ನನ್ನ ಕೈನಲ್ಲಂತೂ ಆರಾಮಾಗಿ ಫಿಟ್ ಆಗುತ್ತೆ. ಒಂದ್ ಕೈನಷ್ಟಿದೆ. ಪಾಕೆಟ್ ಅಲ್ಲೆಲ್ಲ ಈಸಿಯಾಗಿ ಇದನ್ನ ನೀವು ಹಾಕೊಂಡು ಹೋಗಬಹುದು. ಇಷ್ಟು ಚಿಕ್ಕ ಛತ್ರಿ ತಗೊಂಡು ನಾವೇನ್ ಮಾಡೋಣ, ಮಕ್ಕಳಿಗೆ ಆಡ್ಲಿಕ್ಕೆ ಅಡ್ಡಿಲ್ಲ ಅಥವಾ ಚಿಕ್ಕ ಮಕ್ಕಳಿಗೆ ಅಡ್ಡಿಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಬಟ್ ರಿಯಾಲಿಟಿ ಬೇರೆನೇ ಇದೆ ನೋಡಿ. ಇವಾಗ ಇದನ್ನು ಓಪನ್ ಮಾಡ್ತೀನಿ. ಓಕೆ, ನೋಡಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅನ್ನೋದನ್ನ, ಎಷ್ಟು ಲೆಂತ್ ಎಕ್ಸ್ಟೆಂಡ್ ಆಯ್ತು ಅನ್ನೋದನ್ನ ನೋಡಿ. ಎಸ್, ಇವಾಗ ಎಕ್ಸ್ಟೆಂಡ್ ಆಗಿದೆ. ವಿಡಿಯೋದಲ್ಲಿ ಕವರೇ ಆಗ್ತಿಲ್ಲ, ಅಷ್ಟು ದೊಡ್ಡದಾಗಿದೆ. ಓಕೆ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಛತ್ರಿ. ಎಷ್ಟು ಚಿಕ್ಕದಾಗಿತ್ತು ಇವಾಗ ನೋಡಿ. ಮತ್ತೆ ಒಳಗಡೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಬೇರೆ ಕಲರ್ ಇದೆ. ಡಿಫ್ರೆಂಟ್ ಆಗಿರೋ ಕಲರ್ ಕೂಡ ಇದೆ. ಮತ್ತೆ ತುಂಬಾನೇ ಸ್ಟಡಿ ಆಗಿದೆ. ಇಲ್ಲೊಂದು ಬಟನ್ ಬೇರೆ ಕೊಟ್ಟಿದ್ದಾರೆ, ಇಲ್ಲಿದೆ ಟಾಪ್ ಅಲ್ಲಿ. ಸೊ ಈ ಬಟನ್ ಅನ್ನ ಪ್ರೆಸ್ ಮಾಡಿ ಇದನ್ನ ಮಡಚಬಹುದು. ಈ ರೀತಿಯಾಗಿ ನೋಡಿ, ಮಡಚಿದಾಗ ಎಷ್ಟು ಚಿಕ್ಕದಾಗುತ್ತೆ, ಇಷ್ಟೇ ಚಿಕ್ಕದಾಗುತ್ತೆ. ಬಟ್ ಅದನ್ನ ಓಪನ್ ಮಾಡುವಾಗ ಕೂಡ ಸೇಮ್, ಅಲ್ಲೊಂದು ಬಟನ್ ಕೊಟ್ಟಿದಾರಲ್ವ, ಆ ಬಟನ್ ಅನ್ನ ಪ್ರೆಸ್ ಮಾಡಿ ಮೇಲ್ಗಡೆ ಪುಷ್ ಮಾಡಿದ್ರೆ ಆಯ್ತು. ಇಲ್ಲೊಂದು ಬಟನ್ ಇರುತ್ತೆ, ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ. ಹಿಂಗೊಂದು ಸೌಂಡ್ ಬಂತಲ್ವಾ, ಸೌಂಡ್ ಬಂದ್ರೆ ಅದು ಅಲ್ಲಿ ಹೋಲ್ಡ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಸಖತ್ತಾಗಿದೆ ಮಾತ್ರ. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಹ್ಯಾಂಡಲ್. ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ, ಮಸ್ತ್ ಆಗಿದೆ. ಅಂದ್ರೆ ಇದು ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಪಾಕೆಟ್ ಅಲ್ಲಿ ಹಾಕೊಂಡೆ ಹೋಗ್ಬೋದು ಈ ಛತ್ರಿನ, ಅಷ್ಟು ಚಿಕ್ಕದಾಗಿದೆ. ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬಾನೇ ಸ್ಟಡಿ ಇದೆ. ಅಂದ್ರೆ ಲೂಸ್ ಆಗಿಲ್ಲ, ಜಾಸ್ತಿ ಸ್ಟಡಿ ಇದೆ, ಗಟ್ಟಿಯಾಗಿದೆ. ಇವಾಗ ಮಡ್ತೀನಿ ನೋಡಿ, ಈಗ ಮಡಿಸ್ತಾ ಇದ್ದೀನಿ, ಮುಗೀತು ನೋಡಿ. ಛತ್ರಿನ ಮಡಿಸಿದಾಗ ಎಷ್ಟು ಚಿಕ್ಕದಾಗಿದೆ. ಆಮೇಲೆ ಇದು ಲಾಕ್ ಹಾಕ್ಬಿಟ್ರೆ ಆಗೋಯ್ತು. ನೋಡಿ ಇಷ್ಟೇ ಚಿಕ್ಕದು, ಎಷ್ಟು ದೊಡ್ಡದಾಗಿರೋ ಛತ್ರಿ ಮಡಿಸಿದಾಗ ಇಷ್ಟು ಚಿಕ್ಕದಾಗಿದೆ. ಸೂಪರ್ ಆಗಿದೆ ಅಲ್ವಾ? ಪ್ರಾಡಕ್ಟ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ಇಷ್ಟು ಚಿಕ್ಕದಾಗಿರೋ ಛತ್ರಿನ ನೀವು ಪಾಕೆಟ್ ಅಲ್ಲಿ ಕ್ಯಾರಿ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ಕ್ಯಾಪ್ಸೂಲ್ ಕೊಟ್ಟಿದ್ದಾರೆ, ಸೊ ಕ್ಯಾಪ್ಸೂಲ್ ಅಲ್ಲೂ ಹಾಕಿಡ್ಬಹುದು. ಆರಾಮಾಗಿ ಫಿಟ್ ಆಗುತ್ತೆ ಇದರಲ್ಲಿ ನೋಡಿ. ಈ ಒಂದು ಕ್ಯಾಪ್ಸೂಲ್ ತಗೊಂಡು ಹೋಗ್ಬಿಟ್ರೆ ಸಾಕು. ನೋಡ್ಲಿಕ್ಕೂ ಕೂಡ ಯೂನಿಕ್ ಆಗಿರುತ್ತೆ ನೋಡಿ, ಇಷ್ಟು ಚಿಕ್ಕದಾಗಿದೆ. ಓಪನ್ ಮಾಡೋದು ಸಿಂಪಲ್, ಜಸ್ಟ್ ಓಪನ್ ಮಾಡೋದು. ಯೂಸ್ ಮಾಡಬೇಕಾದಾಗ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳೋದು ಸಿಂಪಲ್. ಮೇಲ್ಗಡೆ ಪುಷ್ ಮಾಡ್ಬಿಟ್ರೆ ಆಯ್ತು, ಬರುತ್ತೆ ಈಸಿಯಾಗಿ. ಆಯ್ತು, ಇಷ್ಟೇನೆ. ಈಸಿ ಟು ಕ್ಯಾರಿ, ಹಾಗೇನೆ ಲೆಂತ್ ಕೂಡ ಚೆನ್ನಾಗೇನೆ ಇದೆ. ಇಷ್ಟು ಚಿಕ್ಕದಾಗಿರೋ ಛತ್ರಿನ, ಅಂದ್ರೆ ಇಷ್ಟು ದೊಡ್ಡದಾಗಿರೋ ಛತ್ರಿನ ಚಿಕ್ಕದಾಗಿರೋ ಪ್ಲೇಸಲ್ಲಿ ಇಟ್ಕೊಳ್ಬಹುದು. ಸೊ ಸಖತ್ ಫೋಲ್ಡೇಬಲ್ ಆಗಿದೆ. ಸೊ ನನಗಂತೂ ಇಷ್ಟ ಆಯಿತು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಆಗಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೈ ಮಾಡಿ. ಥ್ಯಾಂಕ್ ಯು, ಬಾಯ್.